ವಿದ್ಯಾರ್ಥಿಗಳೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಈ ದಿನದ ಆನ್ಲೈನ್ ತರಗತಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಈ ದಿನದ ಒಂದು ತರಗತಿಯನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೇನೆ. So in yesterday's class we discussed about the last group of plant kingdom, angiosperms, that is flowering plants, then alternation of generation. ನಾವು ಈ ಪ್ಲಾಂಟ್ ಕಿಂಗ್ಡಮ್ನ ಕೊನೆಯ ಒಂದು ಗ್ರೂಪ್ ಬರುವಂತಹ ಏಂಜಿಯೋಸ್ಪರ್ಮ್ಸ್ ಮತ್ತೆ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನ ನಾವಲ್ಲಿ ಸ್ಟಡಿ ಮಾಡಿದ್ವಿ. ಸೊ ದಟ್ ಕಂಪ್ಲೀಟ್ಸ್ ದಿ ಚಾಪ್ಟರ್ ಪ್ಲಾಂಟ್ ಕಿಂಗ್ಡಮ್. ಅಲ್ಲಿಗೆ ಆ ಪ್ಲಾಂಟ್ ಕಿಂಗ್ಡಮ್ಮು ಮುಕ್ತಾಯ ಆಗುತ್ತೆ. ಸೊ ದೆನ್ ವಿ ಮೂವ್ ಆನ್ ಟು ದಿ ನೆಕ್ಸ್ಟ್ ಚಾಪ್ಟರ್ ಆನಿಮಲ್ ಕಿಂಗ್ಡಮ್. ಬಿಫೋರ್ ದ್ಯಾಟ್, ಅದಕ್ಕಿಂತ ಮೊದಲು ಯಾವ್ಯಾವ ಕ್ವಶನ್ಸ್ ನಿಮಗೆ ಆ ಚಾಪ್ಟರಿಂದ ಬರಬಹುದು ಅಂದಾಗ, ಸೊ 5 ಮಾರ್ಕ್ಸ್ಗೆ ನಿಮಗೆ ಈ ಒಂದು ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ. ಸೊ ದಿ ರೈಟ್ ಯಾವುದನ್ನು ಕೇಳ್ಬೋದು ನಿಮಗೆ? ರೈಟ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಗ್ರೂಪ್ ಬ್ರಯೋಫೈಟ್ಸ್ ಯಾವ್ದು ಕೇಳ್ಬೋದು? ಇಲ್ಲಿ ಬ್ರಯೋಫೈಟ್ಸ್ ಅನ್ನ ಕೇಳ್ಬೋದು. ಆರ್ ಜನರಲ್ ಕ್ಯಾರೆಕ್ಟರ್ಸ್ ಆಫ್ ಗ್ರೂಪ್ ಟೆರಿಡೋಫೈಟ್ಸ್ ಆರ್ ಜಿಮ್ನೋಸ್ಪರ್ಮ್ಸ್ ಆರ್ ಏಂಜಿಯೋಸ್ಪರ್ಮ್ಸ್. ಈ ರೀತಿ 5 ಅಂಕಗಳಿಗೆ 5 ಮಾರ್ಕ್ಸ್ಗೆ ಜನರಲ್ ಕ್ಯಾರೆಕ್ಟರ್ಸ್ ಅನ್ನ ಕೇಳ್ತಾರೆ. ನೀವು ಬ್ರೀಫ್ ಆಗಿ ಒಂದು 5 ರಿಂದ 6 ಕ್ಯಾರೆಕ್ಟರ್ಸ್ ಅನ್ನ ನೀವು ಅಲ್ಲಿ ಬರಿಬೇಕಾಗತ್ತೆ. ಸೊ ಅಷ್ಟು ಬರೆದ್ರೆ ನಿಮಗೆ ಯು ವಿಲ್ ಗೆಟ್ 5 ಮಾರ್ಕ್ಸ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಚಿತ್ರಗಳು ಬರುವಂತದ್ದು ಕಡಿಮೆ, ಒಂದೇ ಒಂದು ನಿಮ್ಗೆ ಡಯಾಗ್ರಾಮ್ ಕೇಳಬಹುದು. ದಟ್ ಈಸ್ ಆಲ್ಟರ್ನೇಷನ್ ಆಫ್ ಜನರೇಷನ್ ಅನ್ನ ಕೇಳಿ ಆ 3 ಚಿತ್ರಗಳನ್ನ ಬರೆದು ವಿವರಣೆ ಕೊಡುವಂತದ್ದಕ್ಕೆ 5 ಮಾರ್ಕ್ಸ್ ಅನ್ನ ಕೇಳ್ಬೋದು. ಅಥವಾ 3 ಅಂಕಗಳಿಗೆ ಯಾವ್ದು ಕೇಳ್ಬೋದು? ಇದು 5 ಮಾರ್ಕ್ಸ್ಗೆ ಬರುವಂತಹ ಪ್ರಶ್ನೆ. 3 ಮಾರ್ಕ್ಸ್ಗೆ ಯಾವುದು ಕೇಳ್ಬೋದು ನಿಮಗೆ ಅಂದಾಗ, ರೈಟ್ ಯೂಸಸ್ ಆಫ್ ಆಲ್ಗೆನ ಕೇಳ್ಬೋದು. ಒಂದು 3 ಉಪಯೋಗಗಳನ್ನ ತಿಳಿಸಿ ಅಂತ ಕೇಳಬಹುದು. 3 ಉಪಯೋಗಗಳನ್ನ ಬರೆದಾಗ ನಿಮಗೆ ಯು ವಿಲ್ ಗೆಟ್ 3 ಮಾರ್ಕ್ಸ್, 3 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. ಅಥವಾ ಸೊ ರೈಟ್ ದಿ ಡಿಫರೆಂಟ್ ಗ್ರೂಪ್ಸ್ ಆಫ್ ಆಲ್ಗೆ, ದಟ್ ಈಸ್ ಕ್ಲೋರೋಫೈಸೆ, ಫಿಯೋಫೈಸೆ ಅಂಡ್ ರೋಡೋಫೈಸೆ, ಈ ರೀತಿಯಾಗಿ ಕೇಳುವಂಥದ್ದು ನಿಮಗೆ ಆಲ್ಗೆಯಲ್ಲಿ. ಸೊ ಈ ತರ 1 ಮಾರ್ಕಿಗೆ ಯಾವ ಕೇಳ್ಬೋದು ಅಂತಂದ್ರೆ, ನೇಮ್ ದಿ ಆಲ್ಗೆ so called as space travelers. ಆಗ ನೀವು ಕೊಡಬೇಕು ಸ್ಪೈರುಲಿನಾ. ಆ ಸ್ಪೈರುಲಿನಾವನ್ನ ನಾವೇನಂತ ಕರಿತೀವಿ? ಕಾಮನ್ ಆಗಿ ಸ್ಪೇಸ್ ಟ್ರಾವೆಲರ್ಸ್ ಅಂತ ಕರಿತೇವೆ. ಸೊ ಯೂಸ್ಡ್ ಆಸ್ ಫುಡ್ ಸಪ್ಲಿಮೆಂಟ್ ಅಂತ ಕರಿತೇವೆ ಅದನ್ನ. ಯಾವುದನ್ನ? ಸ್ಪೈರುಲಿನಾ. ಹೀಗೆ ನೀವು ಕೇಳ್ಬೋದು. ಅಥವಾ ಸೊ ಇನ್ ರೋಡೋಫೈಸೆ ಫುಡ್ ಸ್ಟೋರ್ಡ್ ಇನ್ ದಿ ಫಾರ್ಮ್ ಆಫ್ ವಿಚ್ ಟೈಪ್ ಅಂತ ಕೇಳಿದಾಗ ಫ್ಲೋರಿಡಿನ್ ಸ್ಟಾರ್ಚ್ ಅಂತ ಬರೀಬೇಕಾಗತ್ತೆ. ಹೀಗೆ 1 ಮಾರ್ಕಿಗೂ ಇದೆ ಚಾನ್ಸಸ್ ಕೇಳುವಂಥದ್ದು, 3 ಮಾರ್ಕ್ಸ್ಗೂ ಇದೆ, ಹಾಗೆ 5 ಅಂಕಗಳಿಗೂ ಕೇಳುವಂತಹ ಚಾನ್ಸಸ್ ಈ ಚಾಪ್ಟರ್ ಅಲ್ಲಿ ಇದೆ. 5 ಮಾರ್ಕ್ಸಿಗೆ ಅಂದಾಗ ಯಾವುದಾದರೂ ಒಂದು ಪ್ಲಾಂಟ್ ಗ್ರೂಪ್ ಅನ್ನ ನಿಮ್ಗೆ 5 ಅಂಕಗಳಿಗೆ ಕೇಳ್ತಾರೆ. ಅಲ್ಲಿ ನಿಮಗೆ ಬ್ರಯೋಫೈಟ್ಸ್ ಆಗಿರ್ಬೋದು, ಟೆರಿಡೋಫೈಟ್ಸ್ ಆಗಿರ್ಬೋದು, ಅಥವಾ ಜಿಮ್ನೋಸ್ಪರ್ಮ್ಸ್ ಆಗಿರ್ಬೋದು, ಅಥವಾ ಏಂಜಿಯೋಸ್ಪರ್ಮ್ಸ್ ಆಗಿರ್ಬೋದು. ಈ ರೀತಿ ಪ್ರಶ್ನೆಗಳು ಈ ಒಂದು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಾಗಿರ್ತಕ್ಕಂಥದ್ದು. ಸೊ ಅಲ್ಲಿಗೆ ನಮ್ಗೆ ಏನು ಈ ಒಂದು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ 5 ಗ್ರೂಪ್ಗಳನ್ನ ನಾವು ಸ್ಟಡಿ ಮಾಡಿದ್ದೀವಿ. ಆ 5 ಗ್ರೂಪ್ಗಳನ್ನ ನಾವು ಸ್ಟಡಿ ಮಾಡಿದ್ದು ಅಲ್ಲಿಗೆ ಆ ಚಾಪ್ಟರ್ ಏನಾಗುತ್ತೆ, ಎಂಡ್ ಆಗ್ತದೆ. So in today's class we will discuss about the new chapter, that is animal kingdom. ಇವತ್ತು ನಾವು ಆನಿಮಲ್ ಕಿಂಗ್ಡಮ್ ನ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ಅದನ್ನ ತಿಳಿತಾ ಹೋಗೋಣ. ದಟ್ ಈಸ್ ಆನಿಮಲ್ ಕಿಂಗ್ಡಮ್. ಸೊ ದಿ ಕಿಂಗ್ಡಮ್ Animalia includes all types of animals. ಸೊ ಈ ಕಿಂಗ್ಡಮ್ ಅನಿಮೇಲಿಯಾ ಏನಿದೆ ಇನ್ಕ್ಲೂಡ್ಸ್ ಆಲ್ ಟೈಪ್ಸ್ ಆಫ್ ಅನಿಮಲ್ಸ್. ಸೊ ದಿ ಕ್ಲಾಸಿಫಿಕೇಶನ್ ಆಫ್ ಅನಿಮೇಲಿಯಾ ಈಸ್ ನಥಿಂಗ್ ಬಟ್ ಅನಿಮಲ್ ಕಿಂಗ್ಡಮ್ ಅಂತ ಕರಿತೇವೆ. ಆ ಅನಿಮೇಲಿಯಾ ಕಿಂಗ್ಡಮ್ ಅನ್ನ ನಾವು ಮತ್ತೆ ಕ್ಲಾಸಿಫಿಕೇಶನ್ ಮಾಡೋದನ್ನ
ಕಿಂಗ್ಡಮ್ ಅಂತ ಹೇಳ್ತೇವೆ. ಸೊ ಲೆಟ್ ವಿ ಡಿಸ್ಕಸ್ ಒನ್ ಬೈ ಒನ್ ದಟ್ ಗ್ರೂಪ್ಸ್ ದೆನ್ ಫೈಲಮ್ಸ್. ಸೊ ಇನ್ ಡೀಟೇಲ್ಸ್ ನಿಧಾನವಾಗಿ ಅದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋಗೋಣ. ಬಿಫೋರ್ ದಟ್, ಸೊ the classification of Animalia, that is nothing but animal kingdom. So we will study about that kingdom, animal kingdom includes all types, all groups of animals, nothing but phylums anta kariteve, nothing but phylums. So before that, what are the fundamental aspects? So ಏನide ಅದಕ್ಕೆ fundamental aspects ಏನide, or what are the characteristic features? So we grouped based on their characteristic features ಅಂತ ಕರಿತೇವೆ. ನಾವೇನು ಗ್ರೂಪ್ ಆಗಿ ಅವನ್ನ ವಿಂಗಡಿಸ್ತೇವೆ, ಇದು ಯಾವುದಕ್ಕೆ ಅನುಗುಣವಾಗಿ ವಿಂಗಡಿಸ್ತೇವೆ ಅಂದಾಗ, ಸೊ ಬೇಸ್ಡ್ ಆನ್ ದೇರ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್, ಮಾರ್ಫಾಲಜಿಕಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಅಂತ ಕರಿತೇವೆ. ಏನು ಆ ಒಂದು ತಳಹದಿ ಇರ್ತಕ್ಕಂಥ ಪಾಯಿಂಟ್ಸು, ಫಂಡಮೆಂಟಲ್ ಮೇನ್ ಆಗಿರ್ತಕ್ಕಂಥ ಒಂದು ಪಾಯಿಂಟ್ಸು, ಹಾಗೆ ಏನು ಮೇನ್ ಆಗಿ ನಾವು ಅಬ್ಸರ್ವ್ ಮಾಡುವಂತಹ ಗುಣಗಳಿದೆ, ಹೋಲಿಕೆಗಳಿದೆ, ಇವುಗಳಿಗೆ ಅನುಗುಣವಾಗಿ ನಾವು ಇದನ್ನೇನು ಮಾಡ್ತೀವಿ, ಈ ಅನಿಮೇಲಿಯಾವನ್ನ ಮತ್ತೆ ಕ್ಲಾಸಿಫೈ ಮಾಡ್ತಾ ಹೋಗ್ತೇವೆ. ಸೊ ಕ್ಲಾಸಿಫೈಡ್ ಇಂಟು number of groups. Here groups nothing but phylums ಅಂತ ಕರಿತೇವೆ. ಇಲ್ಲಿ ಗ್ರೂಪ್ಸ್ ಅನ್ನ ನಾವು ಫೈಲಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಾ ಹೋಗ್ತೇವೆ. ಸೊ ಬಿಫೋರ್ ದಟ್ we studied the phylums. So what are those fundamental aspects as we studied for in the classification of those groups? ನಾವು ಅದನ್ನು ಗ್ರೂಪ್ ಮಾಡಬೇಕಾದ್ರೆ ಏನೆಲ್ಲ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಅನ್ನ ನಾವು ನೋಡಬೇಕಾಗ್ತದೆ ಅಂದಾಗ, ಸೊ ದಿ ಬೇಸಿಕ್ ಕ್ಯಾರೆಕ್ಟರ್ಸ್ ಆರ್ ಯೂನಿಟ್ಸ್ ಆರ್ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಆರ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆರ್ ದಿ ಫಸ್ಟ್ ಒನ್, ದಟ್ ಈಸ್ ಹ್ಯಾಬಿಟ್ಯಾಟ್. ದಿ ಫಸ್ಟ್ ಒನ್ ಈಸ್ ಹ್ಯಾಬಿಟ್ಯಾಟ್. So what is the meaning of habitat? So it means where an organism lives, that surrounding atmosphere is said to be habitat ಅಂತ ಕರೀತೇವೆ. ಏನು ಹಂಗಂದ್ರೆ ಅಂದ್ರೆ where an organism lives ಅಂತ ಹೇಳ್ತೇವೆ. ಎಲ್ಲಿ ಆ ಒಂದು ಪ್ರಾಣಿ ಅಥವಾ ಆ ಒಂದು ಆರ್ಗ್ಯಾನಿಸಮ್ ವಾಸ ಮಾಡುತ್ತೋ ಅದರ ಸುತ್ತಲೂ ಇರುವಂತಹ ಪರಿಸರವನ್ನ ಹ್ಯಾಬಿಟ್ಯಾಟ್, ದೇರ್ ಹ್ಯಾಬಿಟ್ಯಾಟ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ. ಸೊ ಹ್ಯಾಬಿಟ್ಯಾಟ್ ನಥಿಂಗ್ ಬಟ್ ವೇರ್ ಆನ್ ಆರ್ಗ್ಯಾನಿಸಮ್ ಲಿವ್ಸ್, ದಟ್ ಸರೌಂಡಿಂಗ್ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಆಸ್ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಸೊ ಇನ್ ಅನಿಮಲ್ ಗ್ರೂಪ್ಸ್ we can identify two habitats, that is nothing but, so all those animals from lower to higher, so they live on land, either land or in water. ಸೊ ಇಲ್ಲಿ ಹ್ಯಾಬಿಟ್ಯಾಟ್ ಎರಡನ್ನ ಗುರುತಿಸ್ತೀವಿ ನಾವು. ಒಂದು ಲ್ಯಾಂಡ್ ಅಂತ ಹೇಳ್ತೇವೆ, ದಟ್ ಮೀನ್ಸ್ ಸೊ ಅಲ್ಲೇನಾಗಿರುತ್ತೆ, ದೇ ಲಿವ್ ಆನ್ ಲ್ಯಾಂಡ್, ಭೂಮಿ ಮೇಲೆ ವಾಸ ಮಾಡ್ತದೆ. ಇನ್ನೊಂದಿದೆ ನೀರಿನಲ್ಲಿ ವಾಸ ಮಾಡುವಂಥದ್ದು, ಅಕ್ವಾಟಿಕ್ ಅಂತ ಕರಿತೇವೆ. ಇಲ್ಲಿ ಎರಡು ಹ್ಯಾಬಿಟ್ಯಾಟ್ ಅನ್ನ ನಾವು ಇಲ್ಲಿ ಏನ್ ಮಾಡ್ತೇವೆ, ಕನ್ಸಿಡರ್ ಮಾಡ್ತೇವೆ. ಇನ್ನೂ ಒಂದು ಇದೆ ಆರ್ಬೋರಿಯಲ್ ಅಂತ ಕರಿತೇವೆ. ಏನು ಪಕ್ಷಿಗಳಿದೆ, ಬರ್ಡ್ಸ್ ಇದೆ, ಇವು ಮರಗಳ ಮೇಲೆ ವಾಸ ಮಾಡೋದ್ರಿಂದ ಆ ಕಡೆ ಲ್ಯಾಂಡು ಅಲ್ಲ, ನೀರು ಅಲ್ಲ, ಮೇಲೆ ಬರುವಂಥದ್ದನ್ನ ಆರ್ಬೋರಿಯಲ್ ಅಂತ ಕರಿತೇವೆ. ಬಟ್ ಮೇನ್ಲಿ ಸೊ ಹ್ಯಾಬಿಟ್ಯಾಟ್ಸ್ ಆರ್ ಆಫ್ ಟೂ ಟೈಪ್ಸ್. ಸೊ ಒನ್ ಈಸ್ ಕಾಲ್ಡ್ ಆಸ್ ಟೆರೆಸ್ಟ್ರಿಯಲ್. One is a terrestrial habitat. Second one is aquatic habitat ಅಂತ ಕರೀತೇವೆ. One is terrestrial, second one is aquatic habitat. Coming to the first one. So terrestrial nothing but land ಅಂತ ಕರೀತೇವೆ. ಭೂಮಿಯ ಮೇಲೆ ವಾಸಿಸುವಂತಹ ಏನು ಆರ್ಗಾನಿಸಮ್ಸ್ ಇದೆ, ಅನಿಮಲ್ಸ್ ಇದೆ, ಅವುಗಳ ಹ್ಯಾಬಿಟ್ಯಾಟ್ ಅನ್ನ ನಾವು ಟೆರೆಸ್ಟ್ರಿಯಲ್
ಟೆರೆಸ್ಟ್ರಿಯಲ್ ಅನಿಮಲ್, ಟೆರೆಸ್ಟ್ರಿಯಲ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಟೆರೆಸ್ಟ್ರಿಯಲ್ ಮೀನ್ಸ್ ಸೊ ದೇ ಲಿವ್ ಆನ್ ಲ್ಯಾಂಡ್ ಅಂತ ಕರಿತೇವೆ, ಭೂಮಿ ಮೇಲೆ ವಾಸ ಮಾಡುವಂತಹ ಹ್ಯಾಬಿಟ್ಯಾಟ್. So such kind of animals are called terrestrial animals ಅಂತ ಕರಿತೇವೆ, ಲ್ಯಾಂಡ್ ಮೇಲೆ ವಾಸ ಮಾಡುವಂಥದ್ದು. ಸೊ ಬೇಕಾದಷ್ಟು ಉದಾಹರಣೆಯನ್ನು ನಾವು ಕೊಡ್ತಾ ಹೋಗ್ಬೋದು. ಮ್ಯಾಮಲ್ಸ್ ಇದೆ, ಬರ್ಡ್ಸ್ ಇದೆ, ರೆಪ್ಟೈಲ್ಸ್ ಇದೆ, ಆಮೇಲೆ ನೆಕ್ಸ್ಟ್ ಆಂಫಿಬಿಯನ್ ಅನ್ನು ನಾವು ನೋಡ್ತಾ ಹೋಗ್ತೇವೆ. ಎಲ್ಲ ಉದಾಹರಣೆಗಳು ನಾವು ಭೂಮಿ ಮೇಲೆ ನೋಡ್ತೀವಿ, ಭೂಮಿ ಮೇಲೆ ವಾಸ ಮಾಡುವಂಥದ್ದು. ಸೊ ಅವೆಲ್ಲವೂ ನಾವು ಟೆರೆಸ್ಟ್ರಿಯಲ್ ಹ್ಯಾಬಿಟ್ಯಾಟ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಸೆಕೆಂಡ್ ಒನ್, aquatic ಅಂತ ಕರಿತೇವೆ. ಸೊ those live in the water, either a fresh or marine water. ಇಲ್ಲಿ ಏನು ಆರ್ಗ್ಯಾನಿಸಮ್ಸ್ ಇದೆ, ಇವು ನೀರಿನಲ್ಲಿ ವಾಸ ಮಾಡುವಂತಹ ಹ್ಯಾಬಿಟ್ಯಾಟ್ ಅನ್ನ ಹೊಂದಿದೆ. ಹಾಗಾಗಿ ಅವುಗಳನ್ನ ಸಚ್ ಅನಿಮಲ್ಸ್ ಆರ್ ಕಾಲ್ಡ್ ಅಕ್ವಾಟಿಕ್ ಅನಿಮಲ್ಸ್, ಜಲಚರ ಪ್ರಾಣಿಗಳು ಅಂತ ನಾವು ಕರೀತೇವೆ. ಸೊ ಈ ಜಲಚರ ಪ್ರಾಣಿಗಳು ಅಂದಾಗ ಮೇನ್ ಆಗಿ ನಾವು ಯಾವುದನ್ನ ಕೊಡಬಹುದು, ಫಿಶಸ್ ಅಂತ ಹೇಳ್ತೀವಿ. ಏನು ಮೀನುಗಳ ಒಂದು ಗುಂಪಿದೆ, ಅದು ನೀರಿನಲ್ಲಿ ಕಂಡು ಬರುವಂಥದ್ದು. ನೀರಿನಲ್ಲೂ ಕೂಡ ಫ್ರೆಶ್ ವಾಟರ್ ಅಂತ ಹೇಳ್ತೇವೆ, ಮೆರೈನ್ ಅಂತ ಕರಿತೀವಿ. ಫ್ರೆಶ್ ಅಂತಂದ್ರೆ ಸಿಹಿ ನೀರು, ಮೆರೈನ್ ಅಂತಂದ್ರೆ ಉಪ್ಪು ನೀರಿನಲ್ಲಿ ಕಂಡು ಬರುವಂಥದ್ದು. ಎಕ್ಸಾಂಪಲ್ ಯಾವ್ದು ಕೊಡ್ಬೋದು, ಫಿಶಸ್, ಕ್ರೊಕೊಡೈಲ್, ಹೌದಾ. ಸೊ ಇವನ್ನೆಲ್ಲವನ್ನು ಆಮೇಲೆ ಸಮ್ ಅಕ್ವಾಟಿಕ್ ಬರ್ಡ್ಸ್ ಅಂತ ಕರಿತೀವಿ. ನೀರ್ ಮೇಲೆ ಏನಾಗುತ್ತೆ, ಆಹಾರಕ್ಕಾಗಿ ಓಡಾಡ್ತಾ ಇರ್ತದೆ ಅದು. ಸೊ ಇವುಗಳನ್ನ ನಾವು ಮೇನ್ ಆಗಿ ಫಿಶಸ್ ಅನ್ನ ನಾವಿಲ್ಲಿ ಕೊಡ್ತಾ ಹೋಗ್ಬೋದು. ಇದು ದಟ್ ಈಸ್ ದಿ ಫಸ್ಟ್ ಫಂಡಮೆಂಟಲ್ ಆಸ್ಪೆಕ್ಟ್ ಆರ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ when we classified animal groups into number of phylums ಅಂತ ಕರಿತೇವೆ. ಬೇಸಿಕ್ ಇದು ಬೇಸಿಕ್ ಯೂನಿಟ್ ಅಂತ ಕರಿತೇವೆ. ಕ್ಯಾರೆಕ್ಟರ್, ದಟ್ ಈಸ್ ಹ್ಯಾಬಿಟ್ಯಾಟ್. ಕಮಿಂಗ್ ಟು ದಿ ನೆಕ್ಸ್ಟ್ ಒನ್, ದಟ್ ಒನ್ ಈಸ್ second one is so that is body layers. Second one is body layers. ಏನದು ನೋಡೋಣ. ಸೊ body layers, all organism body made up of 2 or 3 layers. ಏನಾಗಿರುತ್ತೆ ಇಲ್ಲಿ ಅಂದಾಗ, ಆ ಎಲ್ಲ ಆರ್ಗ್ಯಾನಿಸಮ್ ಬಾಡಿ ಲೇಯರ್ಸ್ ಏನಿದೆ ಅದು 2 ಅಥವಾ 3 ಪದರಗಳಿಂದ ಮಾಡಲ್ಪಟ್ಟಿದೆ ಯೂಶುವಲ್ ಆಗಿ. ಸೊ ಏನದು, ಇಫ್ those have 2 layers, body layers, that is outer ectoderm and inner endoderm. But some species have 3 layers, outer ectoderm, inner endoderm. In between these two, there is another layer is formed. That layer is called mesoderm. So this is 3-layered body ಅಂತ ಕರಿತೇವೆ. ಕೆಲವು ಅನಿಮಲ್ಸ್ ಅಲ್ಲಿ ಬಾಡಿ ಕವರ್ಡ್ ಬೈ 2 layers, ectoderm and endoderm. ಹೊರಪದರ ಒಳಪದರ ಅಂತ ಕರಿತೇವೆ. Look at this diagram. So this is ectoderm, outermost covering layer. So this one is endoderm. In between these two, so there is another layer called as mesoderm ಅಂತ ಕರಿತೇವೆ. So it originates between ecto and endoderm. So ಇದನ್ನ ನಾವು ಏನಂತ ಕರಿತೇವೆ, ಬಾಡಿ has 2 layers. That condition is said to be diploblastic. ಅದನ್ನೇನಂತ ಕರೆಯೋಣ ನಾವಿಲ್ಲಿ, diploblastic. So if animal body has 3 layers, ecto, meso and endo, that condition is said to be triploblastic. ಅದನ್ನೇನಂತ ಹೇಳೋಣ ನಾವು, triploblastic ಅಂತ ಕರಿತೇವೆ. So body layer, if animal body made up of 2 layers, ecto and endoderm, so such a condition is said to be, or such type of animal or organism is called diploblastic animal. If the organism body made up of 3 layers, outer ecto and inner endo, in between these two another layer called mesoderm. So such type of animal or organism body is called as triploblastic.
ಟ್ರಿಪ್ಲೋಬ್ಲಾಸ್ಟಿಕ್ ಅಂತ ಕರೀತೇವೆ. ಸೊ ಡಿಪ್ಲೋ ಅಂಡ್ ಟ್ರಿಪ್ಲೋಬ್ಲಾಸ್ಟಿಕ್. ಸೊ ದಿಸ್ ಇಸ್ ದಿ another fundamental aspect. So that is basic unit body layers. Coming to the third one, level of organization. Level of organization, body level. So what is the meaning of organization? Suppose the animal body from lower to higher, as we studied or observed. So the entire body made up of, that is either a single cell or number of cells. ಸೊ ಇಲ್ಲೇನಾಗಿರುತ್ತೆ ಅಂತಂತಂದ್ರೆ ಲೆವೆಲ್ ಅಂತಂದಾಗ ಕೆಲವು ಆರ್ಗಾನಿಸಮ್ ಬಾಡಿನಲ್ಲಿ ಲೋಯರ್ ಅಲ್ಲಿ ಬರುವಂತದ್ರಲ್ಲಿ ಎಂಟೈರ್ ಬಾಡಿ ಏನಾಗಿದೆ, ಆ ಪೂರ್ತಿ ದೇಹ ಒಂದೇ ಒಂದು ಸೆಲ್ ನಿಂದ ಏನಾಗಿದೆ ಆವೃತವಾಗಿದೆ, ಅಥವಾ ಅನೇಕ ಸೆಲ್ಗಳಿಂದ ಆವೃತವಾಗಿರಬಹುದು. ಇಲ್ಲಿ ಸೆಲ್ಸ್ ಅನ್ನ ಬಿಟ್ಟು ಬಿಟ್ರೆ ಬೇರೆ ರೀತಿಯ ಒಂದು ಸ್ಟ್ರಕ್ಚರ್ ಅನ್ನ ನಾವು ನೋಡೋದಿಲ್ಲ. ಸೊ ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಇಲ್ಲಿ ಅನಿಮಲ್ ಬಾಡಿ ಮೇಡ್ ಅಪ್ ಆಫ್ ಐದರ್ ಸಿಂಗಲ್ ಆರ್ ಮೆನಿ ಸೆಲ್ಸ್. ಅಷ್ಟು ಬಿಟ್ಬಿಟ್ರೆ ಬೇರೆ ಯಾವ ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಸಚ್ ಲೆವೆಲ್, ದಟ್ ಲೆವೆಲ್ ಈಸ್ ಕನ್ಸಿಡರ್ಡ್ ಆಸ್ ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೆಲ್ಯುಲಾರ್ ಲೆವೆಲ್ ಆಫ್ ಆರ್ಗನೈಸೇಷನ್, ಸೆಲ್ಯುಲಾರ್ ಟೈಪ್ ಅಂತ ಕರಿತೀವಿ. ಕೆಲವು ಲೋಯರ್ ಆರ್ಗಾನಿಸಮ್ಸ್ ಅಲ್ಲಿ ಬಾಡಿನಲ್ಲಿ ಬರೀ ಸೆಲ್ಸ್ ಅಷ್ಟೇ ಇರುತ್ತೆ, ನೆಕ್ಸ್ಟ್ ಫರ್ದರ್ ಸ್ಟ್ರಕ್ಚರ್ಸ್ ಫಾರ್ಮೇಶನ್ ಆಗಿರೋದಿಲ್ಲ. ಸೊ ಸೆಲ್ಸ್ ಅಲ್ಲಿ ಒಂದಿರಬಹುದು, ಎರಡಿರಬಹುದು, ಅಥವಾ ಸ್ವಲ್ಪ ಮಲ್ಟಿ ಸೆಲ್ಯುಲಾರ್ ಅಂತ ಕರಿತೀವಿ. ಗ್ರೂಪ್ ಒಂದು 5-6 ಸೆಲ್ಸ್ ಇಂದ ಮಾಡಲ್ಪಟ್ಟಿರಬಹುದು, ಅಥವಾ 2 ಆರ್ ಮೆನಿ ಸೆಲ್ಸ್. ಫರ್ದರ್ ಸ್ಟ್ರಕ್ಚರ್ ಇರೋದಿಲ್ಲ, ಮುಂದಿನ ಒಂದು ಸ್ಟ್ರಕ್ಚರ್ ಇರೋದಿಲ್ಲ. ಸೊ ಅಂತ ಲೆವೆಲ್ ಅನ್ನ, ಬಾಡಿ ಲೆವೆಲ್ ಅನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ ಅಂದಾಗ ಸೆಲ್ಯುಲಾರ್ ಗ್ರೇಡ್ ಆಫ್ ಆರ್ಗನೈಸೇಷನ್ or level of organization. So that means the body composed of only cells ಅಂತ ಹೇಳ್ತೀವಿ. ಬರೀ ಜೀವಕೋಶಗಳಿಂದ ಆವೃತವಾಗಿರ್ತಕ್ಕಂಥದ್ದು. ಇದು ಒಂದನೇ ಆಯ್ತು ಯಾವುದರಲ್ಲಿ, ಲೆವೆಲ್ ಆಫ್ ಆರ್ಗನೈಸೇಷನ್ ಅಲ್ಲಿ ಫಸ್ಟ್ ಟೈಪ್. ಕಮಿಂಗ್ ಟು ದಿ ಸೆಕೆಂಡ್ ಟೈಪ್, that is tissue grade of organization. Tissue grade of organization or level of organization. Look at this. So first cellular aaytu. Coming to the second one, that is tissue grade, tissue level. So organism body made up of or differentiated into cells and tissue. ಏನಾಗಿರುತ್ತೆ ಅಲ್ಲಿ, ಸೆಲ್ಸ್ ಮತ್ತೆ ಏನಾಗಿರುತ್ತೆ, ಟಿಶ್ಯೂ, ಅಂಗಾಂಶದಿಂದ ಮಾಡಲ್ಪಟ್ಟಿರುತ್ತದೆ. ಸೊ ಡಿಫೈನ್ ಟಿಶ್ಯೂ ನಥಿಂಗ್ ಬಟ್ ಗ್ರೂಪ್ ಆಫ್ ಸೆಲ್ಸ್. ಇಲ್ಲಿ ಸೆಲ್ಸ್ ಏನಾಗಿರುತ್ತೆ ಮುಂದುವರೆದು ಇನ್ನೊಂದು ರಚನೆಯನ್ನ ಕೊಡುತ್ತೆ. ಸೊ ದಟ್ ಈಸ್ ಟಿಶ್ಯೂ ಅಂತ ಕರಿತೀವಿ. ಟಿಶ್ಯೂ ಅಂದ್ರೆ ಏನಂತ ಹೇಳೋಣ, ಗ್ರೂಪ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಹಿಯರ್ ಸೊ ದಿ ಅನಿಮಲ್ ಬಾಡಿ ಹ್ಯಾಸ್ ಸೆಲ್ಸ್ ಅಂಡ್ ಟಿಶ್ಯೂ, ದಟ್ ಈಸ್ ಗ್ರೂಪ್ ಆಫ್ ಸೆಲ್ಸ್. That condition level is called as, that is tissue grade or tissue level of organization. ಸ್ವಲ್ಪ ಉನ್ನತ ಮಟ್ಟಕ್ಕೆ ಬರುವಂತದ್ದು. Coming to the third one, that is organ grade. Organ grade of organization ಅಂತ ಕರೀತೇವೆ. So look at this. The animal body made up of ಟಿಶ್ಯೂಸ್ ಅಂಡ್ ಆರ್ಗನ್ಸ್ ಅಂತ ಕರಿತೇವೆ. ಸೊ ಸೆಲ್ಸ್ ಜೊತೆಗೆ ಟಿಶ್ಯೂ ಇರುತ್ತೆ. ಟಿಶ್ಯೂ ನಂತರ ಮುಂದುವರೆದೇನಾಗಿರುತ್ತೆ, ಪ್ರತಿಯೊಂದು ಟಿಶ್ಯೂಗಳಿಗೆ ಕನೆಕ್ಷನ್ ಬರುತ್ತೆ ಅಲ್ಲಿ ಒಳಭಾಗದಲ್ಲಿ, ಇಂಟರ್ನಲ್ ಕನೆಕ್ಷನ್. ಸೊ ಯೋರ್ ಟಿಶ್ಯೂಸ್ ಕನೆಕ್ಟೆಡ್ ಬೈ ಆರ್ಗನ್ಸ್ ಅಂತ ಕರಿತೇವೆ. ಕೆಲವು ಏನಾಗಿರುತ್ತೆ, ಅಂಗಗಳು ಫಾರ್ಮೇಶನ್ ಆಗ್ತದೆ. ಈ ಅಂಗಗಳು ಏನಾಗಿರುತ್ತೆ, ಟಿಶ್ಯೂ ಸೆಲ್ಸ್ ಆದ ನಂತರ ಬರುವಂತದ್ದು. ಸ್ವಲ್ಪ ಏನಂತ ಕರಿತೀವಿ, ಹೈಲಿ ಡೆವಲಪ್ಡ್ ಅಂತ ಹೇಳ್ತೇವೆ. ಇವುಗಳಿಗಿಂತ ಮುಂದುವರೆದಿರ್ತಕ್ಕಂಥದ್ದು. ಸೊ ಸಚ್ ಟೈಪ್ ಆಫ್ ಆರ್ಗನೈಸೇಷನ್ or level of organization is said to be organ grade, organ level of organization.
ಆರ್ಗನೈಸೇಷನ್ ಅಂತ ಕರಿತೇವೆ. ಸೊ ಅನಿಮಲ್ ಬಾಡಿ ಮೇಡ್ ಅಪ್ ಆಫ್ ಟಿಶ್ಯೂ ಅಂಡ್ ಆರ್ಗನ್ ಅಂತ ಕರಿತೇವೆ. ಆರ್ಗನ್ಸ್ ಅಂಗಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥದ್ದು. ದೆನ್ ಕಮಿಂಗ್ ಟು ದಿ ಲಾಸ್ಟ್ ಒನ್, ದಟ್ ಈಸ್ ಫೋರ್ತ್ ಒನ್, ಆರ್ಗನ್ ಸಿಸ್ಟಮ್ ಗ್ರೇಡ್. ಆರ್ಗನ್ ಸಿಸ್ಟಮ್ ಗ್ರೇಡ್. ಕೊನೆಯದಾಗಿ ಆರ್ಗನ್ ಸಿಸ್ಟಮ್ಗೆ ಬರೋಣ. ಸೊ ಹಿಯರ್ ಅನಿಮಲ್ ಬಾಡಿ ಹ್ಯಾಸ್ ವೆರಿ ವೆಲ್ ಡೆವಲಪ್ಡ್ ಆರ್ಗನ್ಸ್ ವಿತ್ ಸಿಸ್ಟಮ್ ಅಂತ ಕರಿತೇವೆ. ಇಲ್ಲಿ ಅನಿಮಲ್ ಬಾಡಿನಲ್ಲಿ ಏನಾಗಿರುತ್ತೆ, ವೆರಿ ವೆಲ್ ಡೆವಲಪ್ಡ್ ಆರ್ಗನ್ಸ್, ಡಿಫರೆಂಟ್ ಟೈಪ್ಸ್ ಆಫ್ ಆರ್ಗನ್ಸ್ ವಿತ್ ಸಿಸ್ಟಮ್ ಅಂತ ಕರಿತೇವೆ. ಸಿಸ್ಟಮ್ ನಥಿಂಗ್ ಬಟ್ ಅ ಕನೆಕ್ಷನ್ ಬಿಟ್ವೀನ್ ದೆಮ್, ಅವುಗಳ ನಡುವೆ ಇರುವಂತಹ ಒಂದು ಕನೆಕ್ಷನ್ ಅದು. ಸೊ ಅನೇಕ ಅಂಗಗಳು ಮತ್ತೆ ಅವುಗಳಿಗೆ ಇರುವಂತಹ ಕೋಆರ್ಡಿನೇಷನ್, ಕನೆಕ್ಷನ್ ಅದು. ಆ ಕನೆಕ್ಷನ್ಗೆ ಏನಂತ ಕರಿತೀವಿ, ಏನಿದೆ, ಸೊ ಆರ್ಗನ್ಸ್ ಅಂಡ್ ದೇರ್ ಕೋಆರ್ಡಿನೇಷನ್ ಥ್ರೂ ಎ ಸಿಸ್ಟಮ್ ಅಂತ ಹೇಳ್ತೇವೆ. ಅಷ್ಟು ಸಮೂಹವನ್ನ ನಾವು ಸಿಸ್ಟಮ್ ಅಂತ ಕರಿತೇವೆ. ಸೊ ದಟ್ ಕಂಡೀಷನ್ ಇಸ್ ಸೆಡ್ ಟು ಬಿ ಆರ್ಗನ್ ಸಿಸ್ಟಮ್ ಗ್ರೇಡ್ ಆಫ್ ಆರ್ಗನೈಸೇಷನ್ ಆರ್ ಲೆವೆಲ್ ಆಫ್ ಆರ್ಗನೈಸೇಷನ್. ಸೊ this is the level of organization. So that is cellular grade, tissue grade, organ grade and organ system grade ಅಂತ ಹೇಳ್ತೇವೆ. ಇದಿಷ್ಟು ನಾವು ಥರ್ಡ್ ಒಂದು ಪಾಯಿಂಟ್ ಅಲ್ಲಿ ನೋಡ್ತಾ ಹೋಗ್ತೇವೆ, ಲೆವೆಲ್ ಆಫ್ ಆರ್ಗನೈಸೇಷನ್. Then coming to the next one, that is a fourth one, that is the coelom ಅಂತ ಕರಿತೀವಿ. That is a coelom. So what is the meaning of coelom? Here, coelom nothing but a cavity or space between body wall and gut wall. So that cavity lined by mesoderm. ಸೊ ಸೀಲೋಮ್ ಅಂದ್ರೆ ಏನಪ್ಪಾ ಅಂದಾಗ, ಇದು ಒಂದು ಸ್ಪೇಸ್, ನಥಿಂಗ್ ಬಟ್ ಎ ಸ್ಪೇಸ್ ಆರ್ ಕ್ಯಾವಿಟಿ. ಈ ತರ ಇರುವಂತಹ ಒಂದು ಕ್ಯಾವಿಟಿ ಅದು, ಅರ್ಥ ಆಗ್ತಿದೆಯಲ್ಲ. ಈ ಕ್ಯಾವಿಟಿ ಅಥವಾ ಸ್ಪೇಸ್ ಎಲ್ಲಿರುತ್ತೆ ಇದು ಅಂದಾಗ, ಇನ್ ಬಿಟ್ವೀನ್ ಬಾಡಿ ವಾಲ್, ಏನು ಮತ್ತು ಹೊರಭಾಗದಲ್ಲಿರ್ತಕ್ಕಂಥ ಬಾಡಿ ವಾಲ್ ಏನಿದೆ ಎಕ್ಟೋಡರ್, ಹಾಗೆ ದೆನ್ ಗಟ್ ವಾಲ್ ಅಂತ ಕರಿತೇವೆ. ಗಟ್ ನಥಿಂಗ್ ಬಟ್ ಎಲಿಮೆಂಟರಿ ಕೆನಾಲ್ ಅಂತ ಹೇಳ್ತೀವಿ. ಎಲಿಮೆಂಟರಿ ಕೆನಾಲ್ ಅಂದ್ರೆ ಬಾಯಿಯಿಂದ ಪ್ರಾರಂಭವಾಗುವಂಥದ್ದು, ಏಳಸ್ವರ್ಣಿ ಎಂಟಾಗಿರ್ತಕ್ಕಂಥ ಒಂದು ನೇರವಾಗಿರ್ತಕ್ಕಂತಹ ಒಂದು ಕ್ಯಾವಿಟಿ ಅದು. ಸೊ ಇದ್ರ ನಡುವೆ ಇರುವಂತಹ ಸ್ಪೇಸ್ ಅಥವಾ ಕ್ಯಾವಿಟಿ ಇದೆ, ಟ್ರೂ ಕ್ಯಾವಿಟಿ ಇದೆಯಲ್ಲ, ಆ ಕ್ಯಾವಿಟಿ ಅಥವಾ ಸ್ಪೇಸ್ ಅನ್ನ ಸೀಲೋಮ್ ಅಂತ ಕರಿತೇವೆ. ಸೊ ಡಿಫೈನ್ ಸೀಲೋಮ್, it is a cavity or space between body wall and gut wall. Body wall and gut nothing but elementary canal, gut wall anta kariteve. So that is referred or enanta termed as a coelom anta kariteve. adanna navu coelom anta helbittu consider ಮಾಡ್ತೇವೆ. That cavity or space lined by mesoderm, ಮಧ್ಯದ ಒಂದು ಲೇಯರ್ ಇದೆಯಲ್ಲ, ಆ ಲೇಯರ್ ಅದ್ರ ಮೇಲೆ ಏನಾಗಿರುತ್ತೆ, ಲೈನ್ ಆಗಿರ್ತದೆ, ಲೈನ್ ಅಪ್ ಆಗಿರ್ತದೆ ಆ ಮೀಸೋಡರ್ಮು. ಇದು ನಾವು ಸೀಲೋಮ್ ಅಂತ ಕರಿತೇವೆ. ಸೊ ಸೀಲೋಮ್ ಏನಾಗಿರ್ತದೆ, ವಿತ್ ನಂಬರ್ ಆರ್ ಡಿಫರೆಂಟ್ ಟೈಪ್ಸ್ ಅಂತ ಹೇಳ್ತೇವೆ. ಆ ಸೀಲೋಮೆ ಮತ್ತೆ ಬೇರೆ ಬೇರೆ ಟೈಪ್ಸ್ ಅಲ್ಲಿ ಇದೆ. ಸೊ ನೋಡೋಣ ಯಾವ್ಯಾವ ಟೈಪ್ಸ್ ಅದು ಅಂದಾಗ, ದಿ ಫಸ್ಟ್ ಒನ್, organism called as acoelomates. The condition, what are the condition when either presence or absence of a coelom? Acoelomates. Second one, eucoelomates. Eucoelomates. Third one, pseudocoelomates. Pseudocoelomates. ಹೀಗಂತೆ ಡಿಫೈನ್ ಮಾಡಿದ್ವಿ ನಾವು. ಸೀಲೋಮ್ ಅಂದ್ರೆ ಏನು, ಸ್ಪೇಸ್ ಆರ್ ಕ್ಯಾವಿಟಿ ಬಿಟ್ವೀನ್ ಗಟ್ ವಾಲ್ ಅಂಡ್ ಬಾಡಿ ವಾಲ್ ಅಂತ ಕರಿತೀವಿ. ಬಟ್ ಕಂಡೀಷನ್ ಇಸ್ ದೇರ್. Sometime if animal body has a true definite coelom, sometime animal body has ಏನಾಗಿದೆ without coelom, sometime animal body has space or cavity but it is not lined by mesoderm ಅಂತ ಕರಿತೇವೆ. So that one is
ಫಾಲ್ಸ್ ಅಂತ ಕರಿತೀವಿ. ಹಾಗೆ ಮಿಮಿಕ್ ಮಾಡುತ್ತೆ, ಇದು ಕ್ಯಾವಿಟಿ ಸ್ಪೇಸ್ ತರ ಕಂಡು ಬರುತ್ತೆ, ಆದ್ರೆ ಅದು ಟ್ರೂ ಗ್ಯಾಪ್ ಅಲ್ಲ, ಸೀಲೋಮ್ ಅಲ್ಲ. ಹೀಗೆ ಸೊ ಬೇಸ್ಡ್ ಆನ್ ದಿ ಕಂಡೀಷನ್ಸ್, ಸೊ ವಿ ಟರ್ಮ್ಡ್ 3 types of organisms. ಯಾವ್ಯಾವ್ದದು ಗ್ರೂಪ್ಡ್ ಇಂಟು 3 types of organisms. First one, acoelomates. Here coelom is totally or completely absent. That cavity or space is absent in the animal body. ಅಲ್ಲೇನಾಗುತ್ತೆ, ಬಾಡಿ ಒಳಗಡೆ ಸ್ಪೇಸ್ ಇರೋದಿಲ್ಲ, ಕ್ಯಾವಿಟಿ ಇರೋದಿಲ್ಲ, ಕಂಪ್ಲೀಟ್ ಆಗಿ ಅಬ್ಸೆಂಟ್ ಆಗಿರ್ತದೆ. ಅಂತಹ ಆರ್ಗ್ಯಾನಿಸಮ್ಸ್ ನನ್ನ ನಾವೇನಂತ ಕರಿತೀವಿ, ಏಸಿಲೋಮೇಟ್ಸ್ ಅಂತ ಕರಿತೇವೆ. ಇದು ಯಾವುದು ಅನ್ನೋದನ್ನ ನಾವು ನೆಕ್ಸ್ಟ್ ಫೈಲಮ್ಸ್ ಅನ್ನ ಸ್ಟಡಿ ಮಾಡುವಾಗ ನಾನು ಉದಾಹರಣೆಯನ್ನ ಕೊಡ್ತೀನಿ. ಸೊ ಬಟ್ ಇವಾಗ ಕಂಡೀಷನ್ ನೋಡ್ಕೊಂಡ್ಬಿಡಿ ಏನದು ಅಂತೇಳಿ. ಏಸಿಲೋಮೇಟ್ಸ್ ಮೀನ್ಸ್ ಆಬ್ಸೆನ್ಸ್ ಆಫ್ ಬಾಡಿ ಕ್ಯಾವಿಟಿ, ದಟ್ ಈಸ್ ಸೀಲೋಮ್ ಅಂತ ಕರಿತೇವೆ. ಕಮಿಂಗ್ ಟು ದಿ ಸೆಕೆಂಡ್ ಒನ್, ಯೂಸಿಲೋಮೇಟ್ಸ್ ಅಂತ ಹೇಳ್ತೇವೆ. ಯು ಮೀನ್ಸ್ ಟ್ರೂ ಸೀಲೋಮೇಟ್ಸ್. So those animal body has or having true or definite space or cavity lined by mesoderm. So that type of coelom is nothing but eucoelom and that eucoelomates. So such a type of animals body having definite or true coelom, those are called eucoelomates. ಅವುಗಳನ್ನು ಏನಂತ ಕರಿತೀವಿ ನಾವು, ಟ್ರೂ ಸೀಲೋಮ್ ಇದೆ ಅದನ್ನ, ಹಾಗಾಗಿ ಅದರಲ್ಲಿ ಬರುವಂತಹ ಎಲ್ಲ ಪ್ರಾಣಿಗಳನ್ನು ನಾವು ಯೂಸಿಲೋಮೇಟ್ಸ್ ಅಂತ ಹೇಳ್ತೇವೆ. ದೆನ್ ಲಾಸ್ಟ್ ಒನ್, ಸೂಡೋ ಸೀಲೋಮೇಟ್ಸ್. ಸೂಡೋ ಫಾಲ್ಸ್ ಅಂತ ಕರಿತೀವಿ. ಅದು ಆ ರೀತಿ ಮಿಮಿಕ್ ಮಾಡುತ್ತೆ, ಅಲ್ಲಿ ಕ್ಯಾವಿಟಿ ಅಥವಾ ಸ್ಪೇಸ್ ಇದೆ ಅನ್ನುವ ರೀತಿಯಲ್ಲಿ ಕಂಡು ಬರುತ್ತೆ, ಬಟ್ ದಟ್ ಈಸ್ ನಾಟ್ ಎ ಟ್ರೂ ಕ್ಯಾವಿಟಿ ಆರ್ ಸ್ಪೇಸ್. ದೆನ್ ಆಬ್ಸೆನ್ಸ್ ಆಫ್ ಮಿಸೋಡರ್ಮ್ ಅಂತ ಕರಿತೀವಿ. ಅಲ್ಲೇನಾಗಿರುತ್ತೆ, ಸ್ಪೇಸ್ ಇರುತ್ತೆ, ಬಟ್ ಅದು ಟ್ರೂ ಸ್ಪೇಸ್ ಅಲ್ಲ, ಟ್ರೂ ಕ್ಯಾವಿಟಿ ಅಲ್ಲ. ಮತ್ತೆ ಮೀಸೋಡರ್ಮ್ ಲೈನಿಂಗ್ ಇರೋದಿಲ್ಲ ಮೀಸೋಡರ್ಮ್ದು. ಹಾಗಾಗಿ ಅಂತಹ ಕ್ಯಾವಿಟಿಯನ್ನ ನಾವೇನಂತ ಕರಿತೇವೆ, ಸೂಡೋಸೀಲೋಮ್. ಸೊ ದೋಸ್ ಅನಿಮಲ್ಸ್ ಆರ್ ಕಾಲ್ಡ್ ಸೂಡೋಸೀಲೋಮೇಟ್ಸ್ ಅಂತ ಕರಿತೀವಿ, ಸೂಡೋಸೀಲೋಮೇಟ್. ಸೊ ದಟ್ ಈಸ್ ದ ಕಂಡೀಷನ್. That is the animals have the true coelom, animals have that is the pseudocoelomates, then absence of coelom, that one is acoelomate. ಹೀಗೆ ನಾವು ಕಂಡೀಷನ್ ಇಂದ either presence or absence of coelom then classified into 3 groups: acoelomates, eucoelomates and pseudocoelomates. Coming to the next point, that one is symmetry. That is a symmetry. So symmetry means a plane anta kariyate. Symmetry nothing but body axis or plane, ಒಂದು ಗೆರೆ ರೀತಿಯಾಗಿರ್ತಕ್ಕಂಥದ್ದು. ಸೊ ಸಿಮಿಟ್ರಿ ನಥಿಂಗ್ ಬಟ್ ಆಕ್ಸಿಸ್ ಆರ್ ಪ್ಲೇನ್, ಬಾಡಿ ಪ್ಲೇನ್ ಅಂತ ಕರಿತೇವೆ, ಬಾಡಿ ಆಕ್ಸಿಸ್ ಆರ್ ಪ್ಲೇನ್ ಅಂತ ಹೇಳ್ತೇವೆ. When the body axis or plane, so cut the body into 2 equal halves at one direction, that is longitudinal direction. Such a type of symmetry is called as bilateral symmetry. Look at this diagram. So ಏನು ಅರ್ಥ ಅಂದಾಗ, ಬಾಡಿ ಆಕ್ಸಿಸ್ ಇದೆಯಲ್ಲ, ಈ ಪ್ಲೇನ್ ಇದೆಯಲ್ಲ, ಒಂದೇ ಡೈರೆಕ್ಷನ್ ಅಲ್ಲಿ ಹೋದಾಗ ಮಾತ್ರ ಆ ಬಾಡಿ 2 ಈಕ್ವಲ್ ಪಾರ್ಟ್ ಆಗಿ ಸ್ಪ್ಲಿಟ್ ಆಗ್ತದೆ. ಸೊ ಎಕ್ಸಾಂಪಲ್ ನಮ್ದೇ ತಗೊಳ್ಳೋಣ, ಹ್ಯೂಮನ್ ಬೀಯಿಂಗ್ ಅಲ್ಲಿ ಲಾಂಗಿಟ್ಯೂಡಿನಲ್ ಆಗಿ ಸ್ಪ್ಲಿಟ್ ಆದಾಗ ಬಾಡಿ ಪ್ಲೇನ್ ಏನಾಗುತ್ತೆ, ದಟ್ ಸ್ಪ್ಲಿಟ್ಸ್ ಇನ್ ಬಾಡಿ ಇಂಟು 2 ಈಕ್ವಲ್ ಹಾಫ್ಸ್ ಅಂತ ಕರಿತೇವೆ. 2 ಸಮಭಾಗವಾಗಿ ಏನಾಗುತ್ತೆ, ಸ್ಪ್ಲಿಟ್ ಆಗ್ತದೆ. ಯಾವಾಗಿಂದ ಎಲ್ಲಿಂದ ಅದು ಆಕ್ಸಿಸ್ ಪ್ಲೇನ್ ರನ್ ಆಗೋದು, ಲಾಂಗಿಟ್ಯೂಡಿನಲ್ ಡೈರೆಕ್ಷನ್, ಈ ಮೇಲಿನಿಂದ ಕೆಳಗೆ ಹೋದಾಗ. such a type of symmetry or body axis or plane is said to be, that is called bilateral symmetry. ಏನಂತ ಹೇಳೋಣ ನಾವು ಅದನ್ನ, bilateral symmetry ಅಂತ ಕರಿತೇವೆ, symmetry. So another kind of symmetry, that is called radial symmetry. ಇನ್ನೊಂದು ಇದೆ, ಅದನ್ನ ರೇಡಿಯಲ್ ಅಂತ ಕರಿತೇವೆ. ಸೊ ರೇಡಿಯಲ್ ಅರೌಂಡ್ ಅಂತ ಕರಿತೀವಿ. ಅರೌಂಡ್ ದಿ
body. Here the body plane or axis so cut or divides body into two equal halves when across the center of the body. ಏನಿದೆ ಬಾಡಿ ಪ್ಲೇನ್ ಅಥವಾ ಆಕ್ಸಿಸ್, ಇದು ಆ ದೇಹದ ಅನಿಮಲ್ ಬಾಡಿಯನ್ನ ಎರಡು ಭಾಗಗಳಾಗಿ ಸಮಭಾಗಗಳಾಗಿ ಮಾಡಬೇಕಾದ್ರೆ ಎಲ್ಲಿಂದ ಹೋಗುತ್ತದು? ಅಕ್ರಾಸ್ ದಿ ಸೆಂಟರ್ ಆಫ್ ದಿ ಬಾಡಿ, ಮಧ್ಯದಿಂದ ಹಾದು ಹೋಗುತ್ತೆ. ಅಟ್ ಎನಿ ಆಂಗಲ್ಸ್, ಯಾವ ಆಂಗಲ್ ಇಂದನಾದ್ರೂ ಬರಲಿ ಅದು ಮಧ್ಯಭಾಗವನ್ನು ಹಾದು ಹೋದಾಗ ಏನಾಗುತ್ತೆ, ಅದು ಎರಡು ಸಮಭಾಗವಾಗಿ ಕೊಡುತ್ತೆ. ಅಂತಹ ಸಿಮಿಟ್ರಿಯನ್ನ ರೇಡಿಯಲ್ ಸಿಮಿಟ್ರಿ ಅಂತ ಕರಿತೇವೆ. ರೇಡಿಯಲ್ ಅರೌಂಡ್ ದಿ ಬಾಡಿ ಅಂತ ಹೇಳ್ತೇವೆ. ಸೊ ಸಿಮಿಟ್ರಿ ನಥಿಂಗ್ ಬಟ್ ಬಾಡಿ ಪ್ಲೇನ್ ಆರ್ ಆಕ್ಸಿಸ್. There are two kinds of symmetry. One is bilateral symmetry, another one is radial symmetry. So bilateral means when the body plane or axis so cut or splits body into two equal parts when the only in the longitudinal direction. So that is bilateral. So in radial symmetry, the body plane or axis cut body into two equal parts. It across the center of the body. ಮಧ್ಯದಿಂದ ಹಾದು ಹೋದಾಗ in any direction, any angles, ಯಾವ ಆಂಗಲ್ ಇಂದ ಹೋದ್ರೂ ಕೂಡ ಮಧ್ಯದಿಂದ ಹಾದು ಹೋಗಿ ಎರಡು ಭಾಗಗಳನ್ನ ಕೊಡುತ್ತೆ. Look at this. ನೋಡಿ, ಸೆಂಟರ್ ಇಂದ ಹಾದೋಗಿದೆ. ನೀವು ಯಾವ ಡೈರೆಕ್ಷನ್ ಅಲ್ಲಿ ಯಾವ ಆಂಗಲ್ ಆದ್ರೂ ತಗೊಂಡೋಗಿ ಈಕ್ವಲ್ ಪಾರ್ಟ್ಸ್ ಬರುತ್ತೆ. Such a type of symmetry is called radial symmetry ಅಂತ ಕರಿತೇವೆ around the body. So then we move on to the next point. That one is notochord. Notochord. So notochord, that is ಬೆನ್ನು ಮೂಳೆ ಅಂತ ಕರಿತೇವೆ. If animal body has notochord, so those are called chordates ಅಂತ ಕರಿತೇವೆ. ಯಾವ ಪ್ರಾಣಿಗಳಲ್ಲಿ ಬೆನ್ನು ಮೂಳೆ ಇರುತ್ತದೋ ಅವೆಲ್ಲವನ್ನ ಕಶೇರುಕಗಳು ಅಂತ ಕರಿತೀವಿ. ಅವುಗಳನ್ನು ನಾವು ಇಂಗ್ಲಿಷ್ ನಲ್ಲಿ ಕಾರ್ಡೇಟ್ಸ್ ಅಂತ ಕರಿತೇವೆ. ಸೊ ಅನಿಮಲ್ಸ್ ಬಾಡಿ ವಿಥೌಟ್ ಆರ್ ಆಬ್ಸೆನ್ಸ್ ಆಫ್ notochord they said to be non-chordates. ಏನಂತ ಕರೆಯೋಣ ಅವ್ರನ್ನ? ಅಕಶೇರುಕಗಳು, non-chordates ಅಂತ ಕರಿತೇವೆ. ಸೊ notochord means that one is the presence of notochord. ಬೆನ್ನು ಮೂಳೆ ಇರುವಂತದ್ದು ಬೆನ್ನು ಮೂಳೆ ಅಂತ ಕರಿತೇವೆ. Then coming to the next point, that one is segments. Segments. So some animal body made up of number of markings or ring-like structure called segments. Called as segments are nothing but metameres anta kariteve. Look at this animal body. So it made up of number of segments or markings. So this one is ಉಂಗುರ ಆಕಾರದ ರೀತಿಯಲ್ಲಿರ್ತಕ್ಕಂಥ ಮಾರ್ಕಿಂಗ್ಸ್ ಅನ್ನ ಹೊಂದಿರುತ್ತೆ. ಸೊ ಅಂತದನ್ನ ನಾವೇನಂತ ಕರಿತೀವಿ? ಸೆಗ್ಮೆಂಟ್ಸ್ ಅಂತ ಕರಿತೇವೆ ಆರ್ ಮೆಟಾಮಿಯರ್ಸ್ ಅಂತ ಕರಿತೇವೆ. ಸೊ ದಟ್ ಈಸ್ ಪ್ರೆಸೆನ್ಸ್ ಆಫ್ ನಂಬರ್ ಆಫ್ ಸೆಗ್ಮೆಂಟ್ಸ್ ಆರ್ ಮೆಟಾಮಿಯರ್ಸ್. Another point, that is the fundamental aspect or main characteristic feature. Then coming to the last one, reproduction. Last one, reproduction. ಸಂತಾನಾಭಿವೃದ್ಧಿಗೆ ಬರೋಣ. ಜನರಲ್ ಆಗಿ ಹೇಳ್ತಾ ಇರೋದು ಈ ಪಾಯಿಂಟ್ಸ್ ಎಲ್ಲ. So coming to the reproduction. So organisms, all animal groups, so possess the two types of reproduction. ಎರಡು ರೀತಿ ರಿಪ್ರೊಡಕ್ಷನ್ ಅನ್ನ ಕೊಡುತ್ತೆ. One type is called as, that is asexual reproduction. Asexual reproduction. Second type is called as a sexual reproduction. Sexual reproduction. ಈ ಎಲ್ಲ ಅನಿಮಲ್ಸ್ ಅಲ್ಲೂ ಕೂಡ ಸಂತಾನಾಭಿವೃದ್ಧಿ ಇದೆ. ಇದು ಎರಡು ರೀತಿಯಲ್ಲಿ ನಡೆಯುತ್ತೆ. ಕೆಳಮಟ್ಟದ ವರ್ಗದಲ್ಲಿ ನಾವು ಲೋಯರ್ ಆರ್ಗಾನಿಸಮ್ಸ್ ಅಲ್ಲಿ asexual reproduction ಅನ್ನ ನೋಡ್ತೀವಿ. ಸೊ ಹೈಯರ್ ಆರ್ಗಾನಿಸಮ್ಸ್ ಅಲ್ಲಿ sexual reproduction ಅನ್ನ ನೋಡ್ತೇವೆ. ಸೊ ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ದೀಸ್ ಟು? ಏನಿದೆ ಇವೆರಡಕ್ಕೂ ವ್ಯತ್ಯಾಸ? Here asexual reproduction, so
takes place in the lower organisms. It is a simple process, simple type of reproduction. When organism body so reproduces simply by ಯಾವ ರೀತಿ ಇರಬಹುದು, cell division or binary fission etc. ಹೇಗೆ ಕೊಡುತ್ತಿದ್ದು ಸಿಂಪಲ್ ಪ್ರೋಸೆಸ್. ಆ ಬಾಡಿನೇ ಡಿವೈಡ್ ಆಗ್ಬಿಟ್ಟು ಎರಡಾಗತ್ತೆ. ಅಮೀಬಾ ನೋಡಿದಿರಲ್ವಾ, ಆ ಇರ್ತಕ್ಕಂಥ ಒಂದು ಅಮೀಬಾದ ಬಾಡಿ ಏನಾಗುತ್ತೆ, ಮಧ್ಯೆ ಇರುವ ನ್ಯೂಕ್ಲಿಯಸ್ ಬ್ರೇಕ್ ಡೌನ್ ಆಗಿ ಸ್ಪ್ಲಿಟ್ ಆಗಿ ಎರಡಾಗುತ್ತೆ. ಆ ಎರಡು ಏನಾಗುತ್ತೆ, ಹೊಸ ಒಂದು ಬಾಡಿ ಆಗಿ ಫಾರ್ಮೇಷನ್ ಆಗ್ತದೆ. ಸೊ asexual reproduction in lower organisms we can see only in lower organisms here. So it is a simple process than animal or organism reproduces simply by cell division or binary fission ಅಂತ ಕರಿತೀವಿ, or budding ಅಂತ ಕರಿತೀವಿ, extra growth. ನೆಕ್ಸ್ಟ್ ಫೈಲಮ್ ನಾವು ಸ್ಟಡಿ ಮಾಡುವಾಗ ಹೇಳ್ತೇವೆ. there is no gamete formation. ಇಲ್ಲಿ ಗೇಮೆಟ್ ಫಾರ್ಮೇಷನ್ ಆಗೋದಿಲ್ಲ asexual reproduction ಅಲ್ಲಿ. ಸರಳವಾಗಿ ಏನ್ ಮಾಡುತ್ತೆ, ಸಂತಾನವನ್ನ ಮುಂದುವರಿಸ್ತಾ ಹೋಗ್ತದೆ. ಕಮಿಂಗ್ ಟು ದಿ sexual reproduction. So here in this type we can clearly distinguish the both male and female parents. ಎರಡನ್ನೂ ಕೂಡ ನಾವು ಕ್ಲಿಯರ್ ಆಗಿ ಡಿಸ್ಟಿಂಗ್ವಿಶ್ ಮಾಡಬಹುದು, ಡಿಫರೆನ್ಶಿಯೇಟ್ ಮಾಡಬಹುದು. ದಟ್ ಕಂಡೀಷನ್ ಇಸ್ ಟರ್ಮ್ಡ್ ಆಸ್ ಸೆಕ್ಷುವಲ್ ಡೈಮಾರ್ಫಿಸಮ್ ಅಂತ ಹೇಳ್ತೀವಿ. ಅದನ್ನ ಸೆಕ್ಷುವಲ್ ಡೈಮಾರ್ಫಿಸಮ್. ಹಿಯರ್ ಸೆಕ್ಸಸ್ ಆರ್ ಸೆಪರೇಟ್, ಎರಡು ಬೇರೆ ಬೇರೆ ಇರುತ್ತೆ. ಸೊ ಮೇಲ್ ಸೆಕ್ಸ್ ಅಂಡ್ ಫೀಮೇಲ್ ಸೆಕ್ಸ್. ಮೇಲ್ ಸೆಕ್ಸ್ ಪ್ರೆಸೆಂಟ್ ಇನ್ ಮೇಲ್ ಪೇರೆಂಟ್, ಫೀಮೇಲ್ ಸೆಕ್ಸ್ ಆರ್ಗನ್ಸ್ ಪ್ರೆಸೆಂಟ್ ಇನ್ ಫೀಮೇಲ್ ಪೇರೆಂಟ್. ಸೆಕ್ಸಸ್ ಆರ್ ಸೆಪರೇಟ್ ಅಂತ ಕರೀತೇವೆ. ಸೊ ಹಿಯರ್ gametes are formed, male gamete and female gamete. So all these points referred as a basic or fundamental aspects. So based on these aspects we can distinguish or we can group entire animals into different phylums. ಬೇರೆ ಬೇರೆ ಗುಂಪುಗಳಿಗೆ ನಾವು ಹಾಕಿದ್ದೇವೆ. So these are the fundamental aspects. Then we move on to classification. Classification ಅನ್ನ ನೋಡೋಣ. So entire animals classified into two major groups. So ಇದೇ ಒಂದು ಅನಿಮಲ್ ಕಿಂಗ್ಡಮ್ ಅಲ್ಲಿ ಬರುವಂತಹ ಅನಿಮಲ್ಸ್ ಅನ್ನ, ಪ್ರಾಣಿಗಳನ್ನ ಎರಡು ಮೇಜರ್ ಗುಂಪುಗಳಾಗಿ ನಾವು ವಿಂಗಡಿಸಿದ್ದೇವೆ. The first group is called protozoans. Protozoans. The second group is called metazoans. So protozoans, primitive organism. Primitive organisms. Metazoans, multicellular organisms. Multicellular organisms. Proto, that is primitive. Zoans, organism. Meta, multi, zoans, organism. ಎಂಟೈರ್ ಅನಿಮಲ್ಸ್ ಅನ್ನ ನಾವೇನ್ ಮಾಡಿದ್ವಿ, ಎರಡು ದೊಡ್ಡ ಗುಂಪು ಮಾಡಿದ್ವಿ, ಸೆಕ್ಷನ್ ಮಾಡಿದೀವಿ. ಸೊ ಆ ಎರಡು ಸೆಕ್ಷನ್ ಅಲ್ಲಿ ಒಂದು ಪ್ರೋಟೋಜೋವನ್ಸ್ ಅಂತೀವಿ, ಇನ್ನೊಂದನ್ನ ಮೆಟಾಜೋವನ್ಸ್. ಪ್ರೋಟೋಜೋವನ್ಸ್ ಇನ್ಕ್ಲೂಡ್ಸ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್, ಪ್ರಿಮಿಟಿವ್ ಆರ್ಗಾನಿಸಮ್ಸ್. Metazoans includes the all multicellular organisms. So this is enough for today's class. Then so we continued these two sections in next class. Till then, good.